ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತ್ರಿಷಿಕಾ ಯೂಟ್ಯೂಬ್ ಚಾನಲ್ಗೆ. ಬನ್ನಿ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಓಕೆ, ಇವತ್ತು ನೋಡಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲಿಕ್ಕೆ ನಾನು ಬಾದಾಮ್ ತೊಗೊಂಡಿದ್ದೀನಿ, ಕಾಜು ತೊಗೊಂಡಿದ್ದೀನಿ, ವಾಲ್ನಟ್ ತೊಗೊಂಡಿದ್ದೀನಿ, ಆಮೇಲೆ ಇದು ಕುಂಬಳಕಾಯಿ ಬೀಜ ನೋಡಿ. ಕುಂಬಳಕಾಯಿ ಬೀಜ ಇವೆಲ್ಲ ಹೆಲ್ದಿ ಫುಡ್ಡು. ಸೊ ಇವೆಲ್ಲ ಇದು ಮೊಣಕಾಲಿಗೆ ಆಗಲಿ ಮತ್ತು ಎಲ್ಲದಕ್ಕೂ ಭಾಳ ಒಳ್ಳೆಯದು. ನಾ ಇಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಆಮೇಲೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನೋಡಿ, ಬೆಲ್ಲ, ಆಮೇಲೆ ಅಂಟು ಭಾಳ ಒಳ್ಳೆಯದು. ಸೊ ಇದು ತುಪ್ಪ ತೊಗೊಂಡಿದ್ದೀನಿ, ಯಾಲಕ್ಕಿ ಪೌಡರ್. ಇಷ್ಟು ಬೇಕಾಗಿರೋ ಸಾಮಗ್ರಿಗಳ್ರಿ. ನಾನು ಇವಾಗ ಯಾವುದು ಇದು ಬೆಲ್ಲ ಏನು ತೊಗೊಂಡಿದ್ದೀನಲ್ರಿ, ಅದೇ ಇದು ಬೆಲ್ಲ ಎಷ್ಟಿದೆಯಲ್ಲ ಅದೇ ಬೌಲ್ನಿಂದ ನಾನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಅಷ್ಟೇ ಸಪ್ರೇಟಾಗಿ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಕಡಾಯಿ ಇಟ್ಟಿದ್ದೀನಿ, ಕಡಾಯಿ ಇಟ್ಕೊಂಡು ನಾನು ತುಪ್ಪ ಹಾಕಿದ್ದೀನಿ 1 ಸ್ಪೂನು. ಸೊ ಫಸ್ಟ್ ನಾನು ಇದು ಬಾದಾಮನ್ನ ಹುರ್ಕೊಳ್ತೀನಿ ರೀ. ಭಾಳ ಒಳ್ಳೆಯದು ಇದು. ಸಣ್ಣ ಹುರಿಯಲ್ಲಿ ಇಟ್ಕೊಂಡು ಇದು ಹುರ್ಕೋಬೇಕಾಗುತ್ತೆ. ಸಣ್ಣ ಹುರಿ ಒಳಗೆ ಇಟ್ಕೋಬೇಕು ಯಾವಾಗಲೇ ಆಗಲಿ. ಯಾವುದೇ ಏನಾದರೂ ಮಾಡುವಾಗ ನಾವು ಸಣ್ಣ ಹುರಿ ಒಳಗೆ ಇಟ್ಕೊಂಡು ಬ್ರೌನ್ ಕಲರ್ ಬರೋವರೆಗೆ ನಾನು ಹುರ್ಕೊಳ್ತಾ ಇದ್ದೀನಿ ನೋಡಿರಿ. ಸಣ್ಣ ಹುರಿ ಒಳಗೆ ಇಟ್ಕೊಂಡು ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು. ಭಾಳ ಒಳ್ಳೆ ಫುಡ್ ಇದು. ಸಣ್ಣ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಇವಾಗೆಲ್ಲ ಸಿಕ್ಕಾಪಟ್ಟೆ ಮೊಣಕಾಲು ನೋವಂತ ಅದು ಇದು ಭಾಳ ಅಂದರೆ ಭಾಳ ಇದು. ನಾನು ತುಪ್ಪನೂ ಮನೆಯಲ್ಲೇ ಮಾಡಿದ್ದು, ಅದನ್ನು ನಿಮಗೆ ಯಾವಾಗಾದರೂ ತೋರಿಸ್ತೀನಿ ಹೇಗೆ ಮಾಡ್ಬೇಕು ತುಪ್ಪ ಅಂಥೇಳಿ. ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಎಲ್ಲಷ್ಟು ಹುರ್ಕೋತೀನಿ ರೀ. ಇವಾಗ ಇದು ಬ್ರೌನ್ ಕಲರ್ ಎಲ್ಲ ಬರೋವರೆಗೆ ನಾನು ಹಿಂಗೆ ಹುರ್ಕೊಳ್ತಾ ಇರ್ತೀನಿ ರೀ. ಹುರ್ಕೊಂಡ್ಮೇಲೆ ಅದನ್ನು ಒಂದೇ ಪ್ಲೇಟ್ ಒಳಗೆ ಎಲ್ಲ ತೊಗೋತೀನಿ. ಅಂದರೆ ಸಪ್ರೇಟಾಗಿ ಹುರ್ಕೋಬೇಕಾಗುತ್ತೆ. ಎಲ್ಲನೂ ಸಪ್ರೇಟಾಗಿ ಹುರ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಇದು ಎಲ್ಲಷ್ಟು ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಹುರ್ಕೊಂಡ್ರೆ ಏನಾಗುತ್ತಂದರೆ ಅದು ಜಲ್ದಿ ಇದಾಗಲ್ಲ ರೀ. ಸೊ ಹಾಗಾಗಿ ನಾನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಅದು ಎಲ್ಲ ಇದಾಗ್ತಾ ಇದೆ. ಇವಾಗ ನಾನು ವಾಲ್ನಟ್ ಹಾಕ್ತಾ ಇದ್ದೀನಿ ನೋಡಿರಿ. ವಾಲ್ನಟ್ ಹಾಕಿದ ಮೇಲೆ ಅದನ್ನು ಬ್ರೌನ್ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ ರೀ. ವಾಲ್ನಟ್ ಹಾಕ್ತಾ ಇದ್ದೀನಿ. ವಾಲ್ನಟೂ ಅಷ್ಟೇ ಬ್ರೌನ್ ಕಲರ್ ಬರಬೇಕು. ಅದನ್ನು ಸಣ್ಣ ಹುರಿ ಒಳಗೆ ಇಟ್ಕೊತಾ ಇದ್ದೀನಿ ನಾನು. ಯಾವುದು ಜಾಸ್ತಿ ಹುರಿ ಒಳಗೆ ಇಟ್ಕೊಂಡ್ರೆ ಏನಾಗುತ್ತಂದರೆ ಒತ್ತಿ ಹೋಗುತ್ತೆ. ಸೊ ಇದು ಯಾವಾಗಲೂ ಸಣ್ಣ ಹುರಿ ಒಳಗೆ ಇಟ್ಕೋಬೇಕ್ರಿ. ಈಗ ನೋಡಿರಿ ಇದನ್ನು ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಂಡು ಅದೇ ನಾನೇನು ಬಾದಾಮ್ ತೆಕ್ಕೊಂಡಿನಲ್ರಿ ಅದೇ ಪ್ಲೇಟ್ ಒಳಗೆ ನಾನು ವಾಲ್ನಟನ್ನು ತೊಗೋತೀನಿ ರೀ. ಭಾಳ ಒಳ್ಳೆ ಫುಡ್ಡು ರೀ ಇದು. ಮಾಡಿ ಕೊಡಿ ಮಕ್ಕಳಿಗೆ, ತುಂಬ ಒಳ್ಳೆಯದು. ಡೈಲಿ ಮಾರ್ನಿಂಗ್ ಒಂದೊಂದು ತಿಂದರೆ ಇದು ಭಾಳ ಚೆನ್ನಾಗಿರುತ್ತೆ. ಮತ್ತು ನಾನು ತುಪ್ಪ ಹಾಕ್ತಾಯಿದ್ದೀನಿ ಕಡಾಯಿ ಒಳಗೆ. ಇವಾಗ ನಾನು ಕಾಜು ಉಟ್ಕೊತಾ ಇದ್ದೀನಿ ನೋಡಿರಿ. ಗೋಡಂಬಿನೂ ಹಂಗೆ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ ನೋಡಿರಿ. ಬ್ರೌನ್ ಕಲರ್ ಬಂದಿದೆ. ಇವಾಗ ನಾನು ಇದನ್ನು ತೆಕ್ಕೊಂಡು ನಾನು ಅದೇ ಪ್ಲೇಟ್ ಒಳಗೆ ತೆಕ್ಕೊತಾ ಇದ್ದೀನಿ. ಈಗ ಮತ್ತೊಂದು ಸ್ಪೂನು ನಾನು ತುಪ್ಪ ಹಾಕ್ಕೊಂಡ್ಬಿಟ್ಟು, ಅಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತಾ, ಇವಾಗ ನಾನು ಕುಂಬಳಕಾಯಿ ಬೀಜನೂ ನಾನು ಹುರ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಲ್ಲ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಹುರ್ಕೋಬೇಕಾಗುತ್ತಾ ರೀ. ನಾವು ಡ್ರೈ ಫ್ರೂಟ್ಸ್ ನೀವು ಇನ್ನು ಬೇರೆ ಡ್ರೈ ಫ್ರೂಟ್ಸನ್ನು ಹಾಕ್ತೀನಿ ಅಂದರೆ ಹಾಕ್ಕೊಳ್ಬೋದು, ನಿಮ್ಮ ಚಾಯ್ಸ್ ಅದು. ಸೊ ನಾನಂದರೆ ಇಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಭಾಳ ಹೆಲ್ದಿ ಆಗಿರುತ್ತೆ, ಗಟ್ಟಿಯಾಗಿರ್ತೀವಿ. ಇದು ಯಾವಾಗಲೂ ಇದು ಮಾರ್ನಿಂಗ್ ಒಂದು ಫುಡ್, ಇದು ಒಂದು ಉಂಡೆ ತಿಂದರೆ ಸಾಕು, ಚೆನ್ನಾಗಿರುತ್ತೆ. ಇದು ಏನಂತಾರೆ ನಿಶಕ್ತಿ ಆಗಲಿ ಯಾವುದೂ ಇರಲ್ಲ. ಸೊ ತುಂಬ ಒಳ್ಳೆಯದು. ಇವಾಗ ನಾನು ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಂಡು ನಾನು ಇವಾಗ ಹಂಟುಗಳನ್ನ ಹುರ್ಕೊತಾ ಇದ್ದೀನಿ. ಇವಾಗ ಹಂಟು ಸ್ವಲ್ಪ ಬಿಸಿಲಿಗೆ ಹಾರಿಡ್ರಿ. ಯಾಕಂದರೆ ಹಾರಿಟ್ರೆ ಏನಾಗುತ್ತಂದರೆ ಒಂಥರ ಇದು ಹರಳಬೇಕ್ರಿ. ಅದು ಹಂಟು ಹರಳಿದ್ರೆ ಭಾಳ ಚೆನ್ನಾಗಿರುತ್ತೆ. ಪುಡಿನೂ ಬೇಗ ಆಗುತ್ತೆ. ಮಿಕ್ಸಿ ಮಾಡ್ಕೊಳ್ಬೇಡಿ ಮತ್ತೆ ಪುಡಿ ಅಂಥೇಳಿ, ಕೈಯಿಂದನೇ ನಾವು ಅದನ್ನು ಇದು ಮಾಡಬೇಕು. ಸೊ ಹಂಟು ಈ ಥರ ಇದು ಹೂವು ಥರ ಇದಾಗಬೇಕ್ರಿ. ಅದೆಲ್ಲ ಅಂಟು ಭಾಳ ಇಂಪಾರ್ಟೆಂಟು. ಅಂಟು ಹಾಕಿದರೆ ಅದೇನೋ ಲಡ್ಡು ತಿನ್ನುವಾಗ ಅಲ್ಲಲ್ಲಿ ಸಿಗುತ್ತಲ್ಲ, ಸೊ ಚೆನ್ನಾಗಿ ಅನಿಸುತ್ತೆ, ತಿನ್ಲಿಕ್ಕೂ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಆಗಿರುತ್ತಾ. ಲಾಸ್ಟಲ್ಲಿ ನಾನು ಕೊಬ್ಬರಿನೂ ಹುರ್ಕೊತಾ ಇದ್ದೀನಿ ನೋಡಿರಿ. ಕೊಬ್ಬರಿಗೇನು ತುಪ್ಪ ಹಾಕೋದೇನೋ ಅವಶ್ಯಕತೆ ಇಲ್ಲ ರೀ. ಅದು ಏನು ನೀವು ಹಂಟೇನು ತೆಗೆದಿರ್ತೀರಲ್ಲ ಅದರಲ್ಲೇ ಹಾಕ್ಕೊಂಬಿಡ್ರಿ. ನೋಡಿರಿ ಇವಾಗ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿ 1 ಟೀ ಗ್ಲಾಸ್ ನಾನು ನೀರು ಹಾಕ್ತಾ ಇದ್ದೀನಿ. ಅದು ಟೀ ಗ್ಲಾಸೇ ನಾನು ಹಾಕಿದ್ದು ನೀರು. ಅದು ಯಾಕೆ ಅಂತಂದರೆ ಜಾಸ್ತಿ ನೀರು ಹಾಕಿದರೆ ಏನಾಗುತ್ತೆ ಅಂತಂದರೆ ಅದು ಎಳೆ ಪಾಕೂ ಬರಬಾರ್ದ್ರಿ.
ಪಾಕ ಬರಬೇಕಷ್ಟೇ. ಎಳೆ ಪಾಕ ಬಂತಂದ್ರೆ ಅದು ಕೈಗೆ ಬೆಲ್ಲ ಇದು ಮಾಡಿದರೆ ಅದು ಅಂಟ್ಕೊಳ್ಬಾರ್ದು ಯಾವಾಗೇ ಆಗಲಿ. ಅಂಟ್ಕೊಂಡ್ರೆ ಏನಾಗುತ್ತಂದ್ರೆ ನಾವು ಆಲ್ರೆಡಿ ಇದು ಅಂಟು ಹಾಕಿರ್ತೀವಲ್ವಾ, ಸೊ ಅದೇನಾಗುತ್ತಂದ್ರೆ ಇನ್ನೂ ಇದು ಹೀರ್ಕೊಳುತ್ತೆ. ಸೊ ಹಾಗಾಗಿ ಜಾಸ್ತಿ ನೀರೂ ಹಾಕಬಾರ್ದು, ಜಾಸ್ತಿ ಕಡಿಮೆನೂ ನೀರು ಇದು ಮಾಡಬಾರ್ದು. ಟೀ ಗ್ಲಾಸ್ ಅಂದ್ರೆ ಟೀ ಗ್ಲಾಸ್ದೇ ಹಾಕ್ಬೇಕ್ರಿ. ಇವಾಗ ನೋಡ್ರಿ ಅಂಟು ನಾನು ಕೈಯಿಂದ ಮಾಡ್ತಾ ಇದ್ದೀನಿ ನೋಡ್ರಿ, ಈ ಥರ ಬಂದರೆ ಸಾಕು. ಪಾಕನೂ ಈ ಥರ ಬಂದರೆ ಸಾಕು. ಸೊ ಇವಾಗ ನಾನು ಅದರಲ್ಲಿ ತುಪ್ಪನೂ ಸ್ವಲ್ಪ ಹಾಕ್ತೀನಿ ರೀ. ಇವಾಗ ಏಲಕ್ಕಿ ಪೌಡ್ರನ್ನೂ ಹಾಕ್ತೀನಿ ನೋಡ್ರಿ. ಏಲಕ್ಕಿ ಪೌಡ್ರು ಹಾಕಿದರೆ ಸ್ವಲ್ಪ ಇದು ಟೇಸ್ಟ್ ಅಂತಲ್ಲ, ಅದು ಸ್ಮೆಲ್ಗೋಸ್ಕರ ಅಷ್ಟೇ, ಚೆನ್ನಾಗಿರುತ್ತಾ ಅಂತ ಹೇಳಿ. ಅದು ಇಷ್ಟು ಪಾಕ ಬಂದರೆ ಸಾಕು. ಮೇಲ್ಗಡೆ ಈ ಥರ ಇದು ಗುಳ್ಳೆ ಗುಳ್ಳೆ ಬರುತ್ತಾ ಇದೆಲ್ಲ, ಅಷ್ಟು ಬಂದರೆ ಸಾಕಾಗುತ್ತಾ ರೀ. ಇವಾಗ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಹುರಿದಿದ್ದೆಲ್ಲ ಅದರಲ್ಲಿ ಹಾಕ್ತಾ ಇದ್ದೀನಿ ಪಾಕದಲ್ಲಿ. ನೋಡಿ, ಪಾಕದಲ್ಲಿ ಹಿಂಗೆ ಹಾಕಿದ್ಮೇಲೆ ಒಂದು 10 ನಿಮಿಷ ನಾವು ಅದನ್ನು ಸಣ್ಣ ಹುರಿ ಒಳಗೆ ಇದು ಇಟ್ಟಿರ್ತೀವಲ್ಲ, ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಷ್ಟೆ. ಅಂದರೆ ಇದು 10 ನಿಮಿಷ ಚೆನ್ನಾಗಿ ಅದನ್ನು ಇದು ಮಾಡ್ಕೋಬೇಕ್ರಿ. ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಹಾಕ್ತಾ ಬರುತ್ತೆ. ನೀವು ಸ್ವಲ್ಪ ನೀರು ಹಾಕಿದರೆ ಏನಾಗುತ್ತಂದ್ರೆ ಅದು ಪೂರ್ತಿ ಗಟ್ಟಿ ಆಗಿಬಿಡುತ್ತೆ, ಉಂಡೆ ಕಟ್ಲಿಕ್ಕೆ ಬರಲ್ಲ ನಿಮಗೆ. ಸೊ ಇಷ್ಟು ಮೆಜರ್ಮೆಂಟ್ ಒಳಗೆ ತೊಗೊಂಡ್ರೆ ನಿಮ್ಗೆ ಕರೆಕ್ಟ್ ಇದು ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಬೆಲ್ಲ ಯಾವುದ್ರಲ್ಲಿ ತೊಗೊಂಡಿರ್ತೀರಲ್ಲ ಅದರಲ್ಲೇ ಡ್ರೈ ಫ್ರೂಟ್ಸ್ ಆಗಲಿ ಅಷ್ಟೇ ಸಾಕು, ಅಷ್ಟೇ ಮೆಜರ್ಮೆಂಟು, ಏನು ಜಾಸ್ತಿ ಕಮ್ಮಿ ಏನಿಲ್ಲ. ಅದು ಸ್ವೀಟೂ ಕರೆಕ್ಟ್ ಆಗುತ್ತೆ, ನಿಮಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಭಾಳ ಮಂದಿ ಸ್ವೀಟ್ ಇಷ್ಟಪಡಲ್ಲ. ಸೊ ಇಷ್ಟಾದರೆ ಸಾಕು, ಇಷ್ಟು ಮೆಜರ್ಮೆಂಟ್. ಇವಾಗ ನೋಡ್ರಿ 10 ನಿಮಿಷ ಆಗಿದೆ, ನಾನು ಬಂದ್ ಮಾಡಿದ್ದೀನಿ, ಕೆಳಗಡೆ ಇರಿಸ್ಕೊಂಡಿದ್ದೀನಿ. ಇಷ್ಟಿರ್ಬೇಕು ರೀ. ಅದು ಆಮೇಲೆ ಅದು ಹಾರ್ತಾ ಏನಾಗುತ್ತಂತಂದ್ರೆ, ಈಗ ನೋಡ್ರಿ ಇಷ್ಟು ಗಟ್ಟಿ ಆಗಿದೆ. ಇವಾಗ ಆರಾಮಾಗಿ ಉಂಡೆ ಕಟ್ಕೋಬಹುದು. ಉಂಡೆ ಕಟ್ಟಿದ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತಾರೆ. ಅಂದರೆ ಗಟ್ಟಿ ಅಂದ್ರೇನು, ನಾವು ತಿಂದರೆ ಅದು ಇದು ಚೆನ್ನಾಗಿ ಬರುತ್ತೆ ನಮಗೆ. ಅದು ಗಟ್ಟಿನೂ ಇರಲ್ಲ, ಈ ಕಡೆ ಮೆತ್ತಗನೂ ಇರಲ್ಲ, ಮೀಡಿಯಮ್ ಒಳಗಿರುತ್ತೆ. ಸೊ ಇಷ್ಟಾದರೆ ಸಾಕ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಭಾಳ ಇಂಪಾರ್ಟೆಂಟು. ಸೊ ಇಷ್ಟು ಈ ಥರ ಹಿಂಗೆ ಉಂಡೆ ಕಟ್ಕೋಬೋದು ನೋಡ್ರಿ. ನಾವು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಭಾಳ ಒಳ್ಳೇದ್ರಿ. ಮೊಣಕಳಿಗಂದರೆ ಭಾಳ ಒಳ್ಳೆಯದು. ಯಾಕಂದರೆ ತುಪ್ಪ, ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ನೀವು ಕಾಜು ಬೇಕಾದರೆ ಕಮ್ಮಿ ಹಾಕ್ಕೊಡ್ರಿ, ಕಾಜು ಆದರೆ ಭಾಳ ಫ್ಯಾಟು. ಸೊ ಇಷ್ಟಾದ್ರೆ ಸಾಕು ನೋಡ್ರಿ. ಇವಾಗ ನೋಡ್ರಿ ಲಡ್ಡೆಲ್ಲ ರೆಡಿ ಆಗಿದೆ. ಸರಿ ರೀ, ನೆಕ್ಸ್ಟ್ ವಿಡಿಯೋದಲ್ಲಿ